ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ನೌಕರರ ಸಂಬಳ ಅದೇ ರೀತಿ ಪಿಂಚಣಿಯಲ್ಲಿ 283% ಏರಿಕೆ ಸಾಧ್ಯತೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಣದುಬ್ಬರದ ಈ ಕಾಲದಲ್ಲಿ ಆರ್ಥಿಕ ಸಬಲತೆ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಫಿಟ್ಮೆಂಟ್ ಫ್ಯಾಕ್ಟರ್ ಅಂದರೆ ಹಳೆಯ ಮೂಲ ವೇತನವನ್ನು ಹೊಸ ಮೂಲ ವೇತನವಾಗಿ ಪರಿವರ್ತಿಸಲು ಬಳಸುವಂತಹ ಒಂದು ಗುಣಕವನ್ನು ಹೆಚ್ಚಳಕ್ಕೆ ಇದೀಗ ಮುಂದಾಗಿದೆ. ಇದು ಲಕ್ಷಾಂತರ ಕುಟುಂಬಗಳ ಆದಾಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಹಾಗಿದ್ರೆ ಏನಿದೆ ಇದರ ನಿರೀಕ್ಷೆ? 8ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ 2025ರಲ್ಲಿ ರಚಿಸಿದ್ದು, ಇದರ ಶಿಫಾರಸು 2026ರ ಜನವರಿಯಿಂದ ಜಾರಿಗೆ ಬರಬಹುದು ಅಂತ ಹೇಳಿ ನಿರೀಕ್ಷಿಸಲಾಗಿದೆ. ಸೊ ಈ ಆಯೋಗದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳ ವೇತನ, ಭತ್ಯೆ ಮತ್ತು ಪಿಂಚಣಿಯನ್ನು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಷ್ಕರಣೆ ಮಾಡುವುದು. ಹಾಗಿದ್ರೆ ಏನಿದು ಫಿಟ್ಮೆಂಟ್ ಫ್ಯಾಕ್ಟರ್? ಈ ಬಾರಿ ಪ್ರಮುಖವಾಗಿ ಚರ್ಚೆಯಾಗ್ತಿರುವಂತಹ ವಿಷಯವೇ ಫಿಟ್ಮೆಂಟ್ ಫ್ಯಾಕ್ಟರ್. ಇದು ಈಗಿನ ಮೂಲ ವೇತನವನ್ನು ಎಷ್ಟು ಪಟ್ಟು ಹೆಚ್ಚಿಸಬೇಕು ಎಂಬುದನ್ನು ನಿರ್ಧರಿಸುವ ಸಂಖ್ಯೆಯಾಗಿದೆ. ಇನ್ನು 7ನೇ ವೇತನ ಆಯೋಗದಲ್ಲಿ ಇದು 2.57 ಆಗಿತ್ತು. ಈಗ 8ನೇ ಆಯೋಗದಲ್ಲಿ ಇದನ್ನು 3.83ಕ್ಕೆ ಇರಿಸುವಂತಹ ಬೇಡಿಕೆ ಬಂದಿದೆ. ಸೊ ಈ ಬೇಡಿಕೆ ಒಪ್ಪಿಗೆಯಾದರೆ ಕನಿಷ್ಠ ಮೂಲ ವೇತನ 18,000ದಿಂದ 69,000 ತನಕ ಏರಿಕೆ ಆಗ್ಬೋದು. ಇನ್ನು ಗಣನೀಯ ಏರಿಕೆ ಸಾಧ್ಯತೆ ಇದೆಯೇ? ಈ ಬದಲಾವಣೆಗಳು ಕೇವಲ ಮೂಲ ವೇತನಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. DA, HRA, ಟ್ರಾವೆಲ್ ಅಲೌನ್ಸ್ ಸೇರಿದಂತೆ ಇತರ ಭತ್ಯೆಗಳು ಕೂಡ ಹೊಸ ಮೂಲ ವೇತನದ ಮೇಲೆ ಆಧಾರವಾಗಿರುತ್ತೆ. ಆದ್ದರಿಂದ ಒಟ್ಟಾರೆ ಸಂಬಳದಲ್ಲಿ ಗಣನೀಯ ಏರಿಕೆಯನ್ನು ಕಾಣಬಹುದು. ಕೆಲವು ವರದಿಗಳ ಪ್ರಕಾರ ಸಂಬಳದಲ್ಲಿ 20ರಿಂದ 30% ಹೆಚ್ಚಳ ಆಗಬಹುದು ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿ ಪಿಂಚಣಿದಾರರಿಗೂ ಈ ಆಯೋಗದಿಂದ ಲಾಭವಾಗಲಿದೆ. ಹೊಸ ವೇತನದ ಆಧಾರದ ಮೇಲೆ ಪಿಂಚಣಿಯನ್ನು ಮರುಗಣನೆ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.